ಸಂತ್ರಸ್ತೆ ಹೇಳ್ತಿದ್ದಾರೆ, ಪ್ರಕರಣದಲ್ಲಿ ಇಲ್ಲದವ್ರನ್ನೆಲ್ಲರನ್ನೂ ಅರೆಸ್ಟ್ ಮಾಡ್ತಿದ್ದಾರೆ. ತನಿಖೆ ಸಂಪೂರ್ಣ ತನಿಖೆ ಆಗ್ಲಿ, ಅಲ್ಲಿ ತನಕ ನಾನು ಏನನ್ನು ಹೇಳಕ್ ಹೋಗೋದಿಲ್ಲ. ಯಾಕಂದ್ರೆ ಈಗಾಗಲೇ ಅವರು 7-8 ಜನನ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ಈ ಮಧ್ಯೆ ಅವರು ಸಂತ್ರಸ್ತೆ ಊರಿಗೆ ಹೋಗ್ಬೇಕು, ನಾನು ನಮ್ಮ ಊರಿಗೆ ಅಂತ ಕೇಳ್ಕೊಂಡಾಗ ಅವರು ಊರಿಗೆ ತಗೊಂಡೋಗಿ ಬಿಟ್ಟಿದ್ದಾರೆ. ಅದೇನು ತನಿಖೆಯಲ್ಲಿ ಹೊರಗಡೆ ಬರುತ್ತೆ ಅದರ ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ಈಗಾಗಲೇ ನಮ್ಮ ಅಲ್ಲಿನ ಇನ್ಸ್ಪೆಕ್ಟರು ಅವ್ರನ್ನ ಸಸ್ಪೆಂಡ್ ಮಾಡಿದ್ದೇವೆ. ಅದಕ್ಕೆ ಮುಂದೆ ತನಿಖೆ ಆದ್ಮೇಲೆ ವರದಿ ಬರಲಿ. ಬಿಜೆಪಿ ಅವರು SIT ಮಾಡಬೇಕು ಅಂತ ಹೇಳ್ತಾರೆ, ಮಾಡ್ತಿಲ್ಲ, ಯಾಕೆ ಮಾಡ್ತಿಲ್ಲ ಈ ಕೇಸಲ್ಲಿ? ಅವ್ರು ಹೇಳ್ತಾ ಇರ್ತಾರೆ, SIT ಹೇಳ್ತಾರೆ, CBI ಹೇಳ್ತಾರೆ, CID ಹೇಳ್ತಾರೆ. ಅವ್ರು ಹೇಳಿದ್ದೆಲ್ಲ ನಾವು ಕೇಳ್ಕೊಂತ ಹೋದ್ರೆ ಆಡಳಿತ ನಡೆಸೋದಿಲ್ಲ, ನಡ್ಸೋಕ್ಕಾಗೋದಿಲ್ಲ. ನಾವು ಹೇಳಿದಾಗ ಅವ್ರು ಕೇಳಿದ್ರ? ನಾವು ಅನೇಕ ಸಾರಿ ನಾವು ವಿರೋಧ ಪಕ್ಷದಲ್ಲಿದ್ದಾಗ ನಾವು ಹೇಳಿದ್ವಪ್ಪ, ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ. ನಮ್ಮನ್ನು ಕೇಳಿ ಏನು ಆಡಳಿತ ಮಾಡ್ತಾ ಇದ್ರು ಅವರು? ನಾವು ಈ ರಾಜ್ಯದ ಜನರಿಗೆ ಏನು ಮಾತು ಕೊಟ್ಟಿದ್ದೇವೆ, ಒಂದು ಒಳ್ಳೆ ಆಡಳಿತ ಕೊಡ್ತೇವೆ, ಜನಪರವಾದ ಆಡಳಿತ ಕೊಡ್ತೇವೆ ಅಂತ ಹೇಳಿದ್ದೇವೆ, ಆ ಕೆಲಸ ಮಾಡ್ತೀವಿ. ವಿಚಾರದಲ್ಲಿ ನಿಮ್ಮ ಪಕ್ಷದ ಶಾಸಕರೇ ಪೊಲೀಸರು ಸಸ್ಪೆಂಡ್ ಆಗಬೇಕು ಈ ವಿಚಾರದಲ್ಲಿ, ಗ್ರಾಹಕರಿಗೆ ನೋಟಿಸ್ ಕೊಟ್ಟಿದ್ದು ಉಚಿತ ಅಲ್ಲ ಅನ್ನುವಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಯಾವುದು ಉಚಿತ, ಯಾವುದು ಉಚಿತ ಅಲ್ಲ, ಯಾವುದು ಕಾನೂನು, ಯಾವುದು ಕಾನೂನಿಗೆ ಬಾಹಿರ, ಇದೆಲ್ಲವನ್ನು ಕೂಡ ಆ ಸಂಬಂಧಪಟ್ಟಂತ DCP ಮತ್ತು ಅವರ ಅಧಿಕಾರಿಗಳು ಅವರು ನೋಡ್ಕೊಳ್ತಾರೆ. ನಾನು ಹೇಳಿದ್ರೆ, ನಾನು ಕಾನೂನು ಬಾಹಿರ ಇದ್ರೂ ಕೂಡ ಪರವಾಗಿಲ್ಲ, ನೀವು ಬಿಟ್ಬಿಡಿ ಅಂತ ನಾನು ಹೇಳಕ್ಕಾಗುತ್ತಾ? ಅದು ಆ ರೀತಿ ಆಗೋದಿಲ್ಲ. ಕಾನೂನು ಎಲ್ಲರಿಗೂ ಒಂದೇ ಇದೆ. ಅದರ ಪ್ರಕಾರ ಅವರು ಕ್ರಮ ತಗೊಂಡಿದ್ರೆ ಅದನ್ನ ನಾವು ಒಪ್ಕೊಳ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.